ಕತೆ ಕತೆ ಕಾರಣ ಮುತ್ತಿನ ತೋರಣ ಇಲಿಗಳ ದಿಬ್ಬಣ. ಮಕ್ಕಳೇ, ಇವತ್ತು ಇನ್ನೊಂದು ಹೊಸ ಕತೆ. ಯಾವುದು ಗೊತ್ತಾ? ಪುಟ್ಟಕ್ಕನು ಪಾರಕ್ಕನು. ಇವತ್ತು ಹೊಸ ಕತೆ ಯಾವುದು ಗೊತ್ತಾ? ಪುಟ್ಟಕ್ಕನು ಪಾರಕ್ಕನು. ಬಹಳ ಹಿಂದೆ ಒಂದು ಕಾಡು. ಆ ಕಾಡಲ್ಲಿ ಒಂದು ದೊಡ್ಡ ಕದಂಬ ಮರ ಇತ್ತು. ಒಂದು ಮರಕುಟಿಗ ತನ್ನ ಗೂಡು ಕಟ್ಟಿಕೊಂಡಿತ್ತು. ಕದಂಬ ಮರದ ಪಕ್ಕದಲ್ಲೇ ಒಂದು ವಿಶಾಲವಾದ ಗೋಳಿ ಮರವೂ ಇತ್ತು. ಆ ಗೋಳಿ ಮರದಲ್ಲಿ ಹಲವಾರು ಪಕ್ಷಿಗಳು ಗೂಡು ಕಟ್ಟಿಕೊಂಡಿದ್ದವು. ಅವುಗಳಲ್ಲಿ ಒಂದು ಪುಟ್ಟ ಗುಬ್ಬಚ್ಚಿಯೂ ಇತ್ತು. ಮರಕುಟಿಗನಿಗೂ ಈ ಪುಟ್ಟ ಗುಬ್ಬಚ್ಚಿಗೂ ಅದಾವುದೋ ಸಂದರ್ಭದಲ್ಲಿ ಸ್ನೇಹ ಬೆಳೆದು ಅವರಿಬ್ಬರೂ ಆತ್ಮೀಯ ಸ್ನೇಹಿತರಾಗಿದ್ದರು. ಬೆಳಿಗ್ಗೆ ಆಗುತ್ತಿದ್ದಂತೆ ಗೆಳೆಯರಿಬ್ಬರು ಜೊತೆಯಾಗಿ ಹಾರುತ್ತಾ ಹರಟೆ ಹೊಡೆದು ತಮ್ಮ ತಮ್ಮ ಆಹಾರ ಹುಡುಕಿಕೊಂಡು ಹಾಯಾಗಿ ಇರುತ್ತಿದ್ದವು. ಅವರಿಬ್ಬರೂ ಇದ್ದ ಕಾಡು ಒಂದು ದೊಡ್ಡ ಅಭಯಾರಣ್ಯವಾಗಿತ್ತು. ಎಲ್ಲ ರೀತಿಯ ಪ್ರಾಣಿ ಪಕ್ಷಿಗಳು ಅಲ್ಲಿ ತಮ್ಮದೇ ರೀತಿಯಲ್ಲಿ ಬದುಕುತ್ತಿದ್ದವು. ಮರಕುಟಿಗ ಪ್ರೀತಿಯಿಂದ ಗುಬ್ಬಚ್ಚಿಯನ್ನು ಪುಟ್ಟಕ್ಕ ಎಂದು ಕರೆಯುತ್ತಿತ್ತು. ಹಾಗೆ ಗುಬ್ಬಚ್ಚಿಯು ಮರಕುಟಿಗನನ್ನು ಪಾರಕ್ಕ ಎಂದು ಕರೆಯುತ್ತಿತ್ತು. ಪುಟ್ಟಕ್ಕ ಹಾಗೂ ಪಾರಕ್ಕನ ಗೆಳೆತನ ಆ ಕಾಡಲ್ಲೇ ಪ್ರಸಿದ್ಧಿ ಪಡೆದಿತ್ತು. ಇವರಿಬ್ಬರೂ ಗೆಳೆಯರಾಗಿ ಸಂತೋಷದಲ್ಲಿ ಇರುವುದನ್ನು ನೋಡಿ ಅವರ ವಿಶ್ವಾಸಿಗಳು ಖುಷಿಪಟ್ಟರೆ, ಇನ್ನು ಕೆಲವರು ಹೊಟ್ಟೆ ಕಿಚ್ಚು ಪಡುತ್ತಿದ್ದರು. ಗೋಳಿ ಮರದ ಪಕ್ಕದಲ್ಲಿ ಒಂದು ಬೃಹದಾಕಾರದ ಬಂಡೆಕಲ್ಲು. ಆ ಬಂಡೆಕಲ್ಲಿನ ಮೂಲೆಯ ಪೊಟರೆಯಲ್ಲಿ ಒಂದು ಕಪ್ಪು ಬಣ್ಣದ ಕಾಡು ಬೆಕ್ಕು ವಾಸವಾಗಿತ್ತು. ಕಾಡು ಬೆಕ್ಕು ಮಹಾಕುತಂತ್ರಿ. ತನ್ನ ಆಹಾರಕ್ಕಾಗಿ ಯಾವ ಅನ್ಯಾಯವನ್ನು ಮಾಡಲು ಹೆಸದು ತನ್ನ ಕುತಂತ್ರ ಬುದ್ಧಿಯಿಂದ ಪ್ರತಿದಿನ ಆಹಾರ ಸಂಪಾದಿಸಿ ತಿಂದು ದಷ್ಟಪುಷ್ಟವಾಗಿ ಬೆಳೆದಿತ್ತು. ಸುತ್ತಲಿನ ಪ್ರಾಣಿಗಳೆಲ್ಲ ಈ ಕಾಡು ಬೆಕ್ಕು ಒಂದು ರೀತಿಯ ಶತ್ರುವೇ ಆಗಿತ್ತು. ಆದರೆ ದಷ್ಟಪುಷ್ಟ ಕಾಡು ಬೆಕ್ಕಿಗೆ ಹೆದರಿ ಪುಟ್ಟ ಪ್ರಾಣಿ ಪಕ್ಷಿಗಳು ಅದರ ಗೊಡವೆಗೇ ಹೋಗದೆ ಅದರ ಕಣ್ಣಿಗೆ ಬೀಳದಂತೆ ಜಾಗ್ರತೆ ವಹಿಸುತ್ತಿದ್ದವು. ಒಂದು ಮುತ್ಸಂಜೆ ಪುಟ್ಟಕ್ಕ ಹಾಗೂ ಪಾರಕ್ಕ ಒಂದು ದಂಡೆ ಮೇಲೆ ಕುಳಿತು ಹರಟುತ್ತಿದ್ದವು. ಏನೋ ತಮ್ಮ ಕಷ್ಟ ಸುಖ ಹೇಳಿಕೊಳ್ಳುತ್ತಾ ಮಜಾ ಮಾಡುತ್ತಿದ್ದವು. ಪುಟ್ಟಕ್ಕ ಪಾರಕ್ಕ ಮಾತುಕತೆಯಲ್ಲಿ ಎಲ್ಲ ವಿಷಯವೂ ಬರುತ್ತಿತ್ತು. ಪುಟ್ಟಕ್ಕ ಹೇಳಿತು ಪಾರಕ್ಕನಿಗೆ, ಪಾರಕ್ಕ ನಿನಗೊತ್ತಾ, ನಮ್ಮ ಮನೆ ಪಕ್ಕದಲ್ಲಿ ಒಂದು ದುಷ್ಟ ಬೆಕ್ಕಣ್ಣ ಇದ್ದಾನೆ. ಆತನನ್ನು ನೋಡಿದರೆ ಭಯ ಕಣೆ ನನಗೆ. ಒಳ್ಳೆ ಸೈತಾನ್ ಹಾಗೆ ಇದ್ದಾನೆ. ನನ್ನಂಥ ಪುಟ್ಟ ಹಕ್ಕಿ ಪಿಕ್ಕಿ ಸಿಕ್ಕಿದರೆ ಗಬಕ್ಕಂತ ನುಂಗಿಯೇ ಬಿಡ್ತಾನೆ ಕಣೆ. ಏನಾದರೂ ನಾನು ಅವನ ಕೈಗೆ ಸಿಕ್ಕಿದರೆ ದೇವರೇ ಗತಿ ಎನ್ನುತ್ತಾ ತನ್ನ ಭಯವನ್ನು ತೋಡಿಕೊಂಡಿತು. ಪಾರಕ್ಕ ಪುಟ್ಟಕ್ಕನ ಸಮಾಧಾನ ಮಾಡುತ್ತಾ, ಹೋಗಲಿ ಬಿಡೆ ಪುಟ್ಟಕ್ಕ, ಆ ಬೆಕ್ಕಣ್ಣನ ಸುದ್ದಿಗೆ ಹೋಗದೇ ಇದ್ದರೆ ಆಯಿತು, ನೀನೇಕೆ ಭಯಪಡುತ್ತಿ ಎಂದು ಹೇಳಿತು. ಪುಟ್ಟಕ್ಕ ಪಾರಕ್ಕನ ಗೆಳೆತನವನ್ನು ಬೆಕ್ಕು ಬಹಳ ಸಲ ಗಮನಿಸುತ್ತಿತ್ತು. ಗುಬ್ಬಚ್ಚಿಯ ಮೆತ್ತಗಿನ ಮಾಂಸದ ರುಚಿ ನೋಡಬೇಕು, ಹೇಗಾದರೂ ಮಾಡಿ ಪುಟ್ಟಕ್ಕನ ಹಿಡಿದು ತಿನ್ನಬೇಕು ಎಂದು ಹೊಂಚು ಹಾಕುತ್ತಿತ್ತು ದುಷ್ಟ ಬೆಕ್ಕು. ಒಂದು ದಿನ ಪಾರಕ್ಕ ತನ್ನ ಆಹಾರ ಹುಡುಕುತ್ತಾ ಕೊಂಬೆಯಿಂದ ಕೊಂಬೆಗೆ ಹಾರುತ್ತಿರುವಾಗ ಆ ದುಷ್ಟ ಕಾಡು ಬೆಕ್ಕು ಪುಟ್ಟಕ್ಕನ ಗೂಡನ್ನೇ ಹೊಂಚು ಹಾಕುವುದನ್ನು ನೋಡಿತು. ಹೇಗಾದರೂ ಉಪಾಯ ಮಾಡಿ ಈ ಬೆಕ್ಕಣ್ಣನ್ನು ಅಲ್ಲಿಂದ ಓಡಿಸಬೇಕು ಎಂದು ಯೋಚಿಸಿತು ಪಾರಕ್ಕ. ಆ ದಿನ ಪಾರಕ್ಕ ಪುಟ್ಟಕ್ಕ ಕುಳಿತು ತುಂಬ ಹೊತ್ತು ಯೋಚಿಸಿದವು ಉಪಾಯಕ್ಕಾಗಿ. ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದವು. ಎಲ್ಲಿಂದಲೋ ಒಂದು ಟೊಳ್ಳು ಮರದ ಕೊಂಬೆಯನ್ನು ತಮ್ಮ ಸ್ನೇಹಿತರ ಸಹಾಯದಿಂದ ಬೆಕ್ಕು ವಾಸಿಸುತ್ತಿದ್ದ ಬಂಡೆಯ ಹಿಂದೆ ತಂದಿರಿಸಿದರು ಪುಟ್ಟಕ್ಕ ಹಾಗೂ ಪಾರಕ್ಕ. ಮಧ್ಯರಾತ್ರಿ ಸರಿಯಾಗಿ ಪಾರಕ್ಕ ಓಡಿ ಹೋಗಿ ಆ ಟೊಳ್ಳು ಮರದ ಕೊಂಬೆ ಮೇಲೆ ಕುಳಿತು ಕುಟ್ 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 ಎಂದು ಜೋರಾಗಿ ಶಬ್ದ ಮಾಡುತ್ತಾ ತನ್ನ ಕೊಕ್ಕಿನಿಂದ ಟೊಳ್ಳು ಕೊಂಬೆಯನ್ನು ಕುಕ್ಕತೊಡಗಿತು. ಗಾಢ ನಿದ್ರೆಯಲ್ಲಿದ್ದ ಬೆಕ್ಕಣ್ಣನಿಗೆ ಆ ಸದ್ದು ಎಲ್ಲಿಂದ ಬರುತ್ತಿದೆ ಎಂದೇ ತಿಳಿಯದಾಯಿತು. ಆದರೂ ಮುರುಟ್ಟಿ ಮಲಗಿತು. ಪಾರಕ್ಕ ಬಿಡದೆ ಪ್ರತಿ ದಿನ ರಾತ್ರಿ ಅದೇ ರೀತಿ ಸದ್ದು ಮಾಡುತ್ತಿತ್ತು. ಬೆಕ್ಕಣ್ಣ ಗಾಬರಿಯಾಗಿ ಇದೇನೋ ದೆವ್ವದ ಕಾಟ ಎಂದು ಭಯದಿಂದ ಆ ಜಾಗವನ್ನೇ ಬಿಟ್ಟು ಕಾಡಿನ ಬೇರೊಂದು ಭಾಗಕ್ಕೆ ಹೋಗಿ ಸೇರಿಕೊಂಡಿತು. ಪಾರಕ್ಕ ಹಾಗೂ ಪುಟ್ಟಕ್ಕನ ಸಂತೋಷಕ್ಕೆ ಪಾರವೇ ಇಲ್ಲ.
ಇನ್ನು ನಾವಿಬ್ಬರೂ ಗೆಳತಿಯರು ಯಾರ ಭಯವೂ ಇಲ್ಲದೆ ಬದುಕಬಹುದು ಎಂದು ಖುಷಿ ಖುಷಿಯಾಗಿ ಹಾರುತ್ತಾ ಹಾಡುತ್ತಾ ನಲಿಯತೊಡಗಿದವು. ಮಕ್ಕಳೇ, ಅಪಾಯವಿದ್ದಾಗ ಉಪಾಯದಿಂದ ನಾವು ಆಗುವ ಅನಾಹುತವನ್ನು ತಪ್ಪಿಸಬೇಕು. ಸಮಯ ಪ್ರಜ್ಞೆ ಜೀವನದಲ್ಲಿ ತುಂಬ ಅಗತ್ಯ, ಗೊತ್ತಾಯ್ತಾ? ಹೇಗಿದೆ ಶಾಲಿನಿ ಆಂಟಿದು ಕತೆ? ಥ್ಯಾಂಕ್ ಯು. ಬಾಯ್.